Shiva. सुरार्जितलिङ्गं निर्मलभासितशोभितलिङ्गं शोभितलिङ्गं शोभितलिङ्गम् ब्रह्ममुरारिसुरार्जितलिङ्गं निर्मलभासितशोभितलिङ्गं शोभितलिङ्गं शोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं तत्प्रणमामि सदा शिवलिङ्गम् सुरार्जितलिङ्गं निर्मलभासितशोभितलिङ्गं शोभितलिङ्गं शोभितलिङ्गं झूम रहा मेरा मन झूम रहा मेरा मन झूम रहा मेरा मन होके मगन झूम रहा मेरा मन होके मगन वाह मेरे भाग्य मुझे मिले. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ತಂದೆ ನಿರಾಕಾರ ಪರಂಪಿತ ಪರಮಾತ್ಮ ಶಿವ ತಂದೆಯನ್ನ ಶಾಂತಿ ಧಾಮದಿಂದ ನಾವು ಸ್ವಾಗತಿಸ್ತಾ ಅವರನ್ನ ಆಹ್ವಾನ ಮಾಡಿಕೊಳ್ಳೋಣ. ನಮ್ಮ ಹೃದಯದ ಚಪ್ಪಾಳೆಯೊಂದಿಗೆ ಪರಮಾತ್ಮ ತಂದೆಗೆ ಸ್ವಾಗತ ಸುಸ್ವಾಗತ ಸ್ವಾಗತ. ಜೀವನದಲ್ಲಿ ಎಲ್ಲರದು ಒಂದೊಂದು ಹಿಸ್ಟ್ರಿ ಇದ್ದೇ ಇರುತ್ತೆ. ಹಾಗೆ ಜೀವನದಲ್ಲಿ ನನ್ನದು ಕೂಡ ಹೀಗೆ 7ನೇ ಕ್ಲಾಸ್ ಓದುವಂಥ ಸಮಯದಲ್ಲಿ ನನಗೆ ಅಲ್ಲಿ ಇಲ್ಲಿ ಒಂದು ಮಾನವರನ್ನು ಕೊಲೆ ಮಾಡೋದು, ಅದರಿಂದ ನನಗೆ ವೈರಾಗ್ಯದ ಅನುಭವ ಆಗ್ತಾಯಿತ್ತು. ಈ ಜೀವನದಲ್ಲಿ ಎಲ್ಲರೂ ಸಾಧನೆ ಮಾಡಿದಂತಹ ಒಂದು ಮಾರ್ಗವನ್ನು ಹುಡುಕಬೇಕಂತ ಮನಸ್ಸಲ್ಲಿ ಬರ್ತಾಯಿತ್ತು. ನಾನು SLC ಓದಿಬಿಟ್ಟು ಆಮೇಲೆ ಎಲ್ಲಾದರೂ ಋಷಿಮುನಿಗಳ ಬಳಿ ಹೋಗಿ 100 ವರ್ಷಗಳ ಕಾಲ ಒಂದು ಗುಹೆಯಲ್ಲಿ ಕೂತು ತಪಸ್ಸು ಮಾಡಬೇಕಂತ ಒಂದು ದೃಢ ಸಂಕಲ್ಪ ಇತ್ತು. ಅದೇ ಥರ 7ನೇ ಕ್ಲಾಸ್ ಓದುವಂಥ ಸಮಯದಲ್ಲಿ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡಿದೆ. ಆ ಒಂದು 8 ತಿಂಗಳ ಕಾಲ ಅಖಂಡ ತಪಸ್ಸು. 8 ಗಂಟೆ ಬಾಬಾ ಏನು ಹೇಳ್ತಾರೆ, 8 ಗಂಟೆಗಳಾದರೂ ಭಗವಂತನನ್ನು ನೆನಪು ಮಾಡಬೇಕು ಅಂತ
ಹಾಗೆ ಅದೇ ಥರನೇ 8 ಗಂಟೆಗಳು ಆವಾಗ ನಾನು ತಪಸ್ಸನ್ನು ಮಾಡ್ತಾ ಇದ್ದೆ. ಕೊನೆಯ ದಿನ ತಪಸ್ಸು ಮಾಡ್ತಾ ಮಾಡ್ತಾ ಒಂದು ದಿನ ಒಂದು ಮರದ ಮೇಲೆ ಕುಳಿತು, ಜಗಜ್ಯೋತಿ ಮರ, ಈ ಸೃಷ್ಟಿಯಲ್ಲಿ ರಾಗಿ ಚೆಲ್ಲದಂಗೆ ಎಲ್ಲ ಚೆಲ್ಲಿಬಿಟ್ಟಿದ್ದಾರೆ, ಇದನ್ನು ನಡೆಸುವಂಥವ್ರು ಯಾರು, ಸೃಷ್ಟಿಕರ್ತ ಯಾರು ಅಂತ ಆತನನ್ನು ನಿಂದೆ ಮಾಡ್ತಾ, ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳ್ತಾ ನಿಂದೆ ಮಾಡ್ತಾ, ಪಕ್ಕದಲ್ಲಿ ಒಂದು ಇಟ್ಟಿಗೆ ಗೂಡಿತ್ತು, ವಿಭೂತಿಯನ್ನು ಎಲ್ಲ ಬಳ್ಕೊಂಡು ಋಷಿಮುನಿಗಳ ಥರ ಒಂದು ಚೆಂಬು, ರುದ್ರಾಕ್ಷಿ ಮಾಲೆ ಇದೆಲ್ಲವನ್ನು ತಯಾರು ಮಾಡಿಕೊಂಡು ಒಂದು ಮರದ ಮೇಲೆ ಕೂತು ತಪಸ್ಸು ಮಾಡ್ತಾ ಇದ್ದೆ. ಅವಾಗ ತಪಸ್ಸು ಮಾಡ್ತಾ ಇರುವಂಥ ಸಮಯದಲ್ಲಿ ನನ್ನ ತಮ್ಮ ವೀರಭದ್ರ ರೆಡ್ಡಿ ಅವರು 4ನೇ ಕ್ಲಾಸ್ ಓದ್ತಾ ಇದ್ದರು, ನಾನು 8ನೇ ಕ್ಲಾಸ್ಗೆ ಹೋಗಿದ್ದೆ. ಆಗ ಒಂದು 8 ಗಂಟೆಗಳ ಕಾಲ ತಪಸ್ಸನ್ನು ಮಾಡಿದ ಮೇಲೆ ನಮ್ಮ ತಮ್ಮ ವೀರಭದ್ರ ರೆಡ್ಡಿ ಬಂದು ಒಂದು ಮರಳಲ್ಲಿ ಜ್ಯೋತಿಯನ್ನು ಬರೆದು ಅದಕ್ಕೆ ದೃಷ್ಟಿಯನ್ನು ಕೊಡ್ತಾ ಹೋದರು. ಆಗ ನನಗೆ ಅನುಭವ ಆಯಿತು, ನನಗಿಂತ ತಪಸ್ಸು ಮಾಡುವಂಥವ್ರು ಇದ್ದಾರಾ ಅಂತ ಅನುಭವ ಆಗ್ತಾ ಇತ್ತು. ಆಮೇಲೆ ಇಳಿದು ಬಂದು ಕೇಳಿದಾಗ ನಮ್ಮೂರ ಪರಮಾತ್ಮನ ಜ್ಞಾನ ರಾಮೂರ್ತಿ ಮಾಡಿಸಿ ತಂದುಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ನಿನ್ನ ಸ್ಥಿತಿ ಸರಿ ಹೋಗುತ್ತೆ ಅಂದರು. ಆವಾಗ ನನ್ನ ತಪಸ್ಸು ಹೊರಟೋಯ್ತು. ಹಾಗೆ ಕಾಲ ಕಳೀತಾ ಸ್ವಲ್ಪ ದಿನ ಆದಮೇಲೆ ರಾಮೂರ್ತಿ ಮಾಡಿಸ್ತು ನಮ್ಮ ಊರಲ್ಲಿ ಪರಮಾತ್ಮನ ಜ್ಞಾನ ಹೇಳೋದಕ್ಕೆ ಶುರು ಮಾಡಿದ್ರು. ನಮ್ಮ ಅಮ್ಮವರು ಮೊದಲು ಈ ಆನಕಲ್ ತಾಲೂಕಲ್ಲಿ ಮೊದಲು ಅಂತ ಹೇಳ್ಬೋದು, ಮೊದಲು ಬಂದು ಅವರು ಈ ಜ್ಞಾನವನ್ನು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಥರ ಭಾಳ ಇದೆ ಸ್ಟೋರಿ. ಈ ಥರ ಆಗಿ ಬಾಬಾರವರು ನಾನು ಬಾಬಾರವರನ್ನು ಹುಡುಕೊಂಡು ಹೋದೆ, ಬಾಬಾ ನನ್ನನ್ನು ಹುಡುಕೊಂಡು ಬಂದರು. ಮಧ್ಯದಲ್ಲಿ ಬಾಬಾ ನನಗೆ ಪ್ರಾಪ್ತಿ ಆದರು. और जब आत्मा शरीर से निकल जाती है तो शरीर रहित आत्मा न बोल सकती है, न देख सकती है, न सुन सकती है। तो आत्मा को बोलने के लिए शरीर चाहिए। ठीक इसी प्रकार शिव बाबा जिसको परम आत्मा कह के पुकारा है, वो भी हम आत्माओं के समान दिव्य ज्योति है, दिव्य प्रकाश है। वे भी शरीर का आधार लेते हैं, लेकिन वो शरीर जन्म से नहीं लेते, वो किसी पराये तन में प्रवेश करते हैं जिसका नाम उन्होंने प्रजापिता ब्रह्मा रखा है। ये प्रतिदिन आने वाले बाबा के ब्राह्मण बच्चे समझते हैं। मैं आपको वो बात बताने जा रही हूँ कि भगवान का परिचय, भगवान की पहचान भगवान के द्वारा ही मिल सकती है। ईश्वर की पहचान कोई मानव नहीं दे सकता। अब मैं एक समय की बात सुनाती हूँ। जब अपना विद्यालय पार्टीशन हिंदू मुसलमानों का हो गया और माउंट आबू में अपना हेडक्वार्टर बना, सेवाएं शुरू हो चुकी थी कुछ समय से, लेकिन शिव बाबा ब्रह्म तन में प्रवेश होकर के ज्ञान मुरली सुनाते। एक दिन ज्ञान मुरली सुनाते सुनाते उन्होंने कहा, उनके मुख से कहा शिव बाबा ने, आज मैं अपने बच्चों को अपना परिचय दूंगा। तो सारे बच्चे आश्चर्यचकित होकर बाबा की तरफ देखने लगे कि बाबा ने तो परिचय दे दिया हुआ है कि मैं ज्योति स्वरूप हूँ, और ऐसे ज्योति स्वरूप के ओवन शेप के हमारे कैलेंडर भी बने हुए थे। महानुभाव को आज के शुभ दिन पर बहुत बहुत बधाइयाँ हम देते हैं। दीदी जी ने भी खूब बधाइयाँ दी सबको। तो केवल मैं 2 बातें कहने जा रहा हूँ। जो भी पहली बार इस सभा में उपस्थित हो चुके हैं, हमारे जो भी गेस्ट हैं, कृष्णा अन्ना से रिलेशन में जो आए हैं, उनसे हम यही रिक्वेस्ट करेंगे कि आज के दिन से आप सभी इस राजयोग का अभ्यास करने का दृढ़ संकल्प अवश्य करेंगे।
क्योंकि कृष्णा भाई जी ने इतना मेहनत करके ये 4 धाम बनाए हैं, उसमें इनका भी योगदान है। तो आप भी इस राजयोग का अभ्यास करेंगे तो आपको भी बहुत इसका लाभ होगा। यही हम सभी हमारे जो गेस्ट हैं उनको प्रेरणा देना चाहते हैं। और ब्राह्मणों के लिए मैं बहुत इम्पोर्टेंट बात बता रहा हूँ, ध्यान से सुनना। दीदी जी ने पहले से ही बता दिया है, उसको और थोड़ा मैं स्पष्ट करता हूँ। बाबा मुरली में कहते हैं मुझे याद करो, किसी देहधारी को याद नहीं करना। हर मुरली में इतने वर्षों से केवल मुझे याद करो, किसी देहधारी को, व्यक्ति वैभव को नहीं याद करो। मैंने इस पर बहुत मंथन किया कि बाबा क्यों बार बार ऐसा कह रहे हैं। तो ये सिद्धांत है, एनर्जी इज फ्लोइंग ऑलवेज फ्रॉम हायर पॉइंट टू लोअर पॉइंट। तो इस संसार में केवल परमात्मा ही आध्यात्मिक शक्तियों के स्रोत हैं, स्पिरिचुअल पावर हाउस हैं। जब उनको हम याद करते हैं तो शक्तियाँ प्राप्त करते हैं, और किसी देहधारी को, व्यक्ति वैभव को याद करते हैं तो शक्तियाँ चली जाती है, नष्ट हो जाती। ಯಾವ ರೀತಿ 18 ಅಡಿಯ ಶಿವಲಿಂಗ 4 ಧಾಮ, ಆ 4 ಧಾಮದಲ್ಲಿ ಹೇಗೆ ಪರಮಾತ್ಮನ ಅವತರಣೆ ಆಗಿ ಈ ಪೃಥ್ವಿಯನ್ನು ನರಕವನ್ನೇ ಸ್ವರ್ಗ ಮಾಡೋ ಅಂಥ ಕಾರ್ಯ ಮಾಡಿದ್ರು, ಅದರ ಒಂದು ಚರಿತ್ರೆ ನಾವೆಲ್ಲರೂ ಸಹ ಪುಣ್ಯಾತ್ಮರಾಗೋದಕ್ಕೆ, ಯಾವ ರೀತಿ ತಪಸ್ಯವನ್ನು ಮಾಡೋದಕ್ಕೆ, ತಪಸ್ಯರು ಇತ್ಯಾದಿ 4 ಧಾಮ ಅಂತೂ ಇದ್ದೇ ಇದೆ ಅಲ್ಲಿ. ಆ 4 ಧಾಮದ ಜೊತೆಯಲ್ಲಿ ಶಿವಲಿಂಗ. ನಾನು ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೇನೆ, ಈ 4 ಧಾಮದಲ್ಲಿ ಬಂದು ಯಾವ ವ್ಯಕ್ತಿಗಳು ಕೆಲವು ಸಮಯ ಮಾತ್ರ ಕೊಟ್ಟು ಅಲ್ಲಿ ಕುಳಿತು ತಪಸ್ಸೆ ಮಾಡ್ತಾರೋ ಅವರ ಜೀವನ ಶ್ರೇಷ್ಠ ಆಗುತ್ತೆ. ಅಂದರೆ ಜೊತೆಯಲ್ಲಿ ಈ ಊರಿನ ಸುತ್ತಮುತ್ತ ಪ್ರತಿಯೊಬ್ಬರಿಗೂ ಸಹ ಹೀಗೆ ಕರೆಂಟ್ ಇಲ್ಲದೆ ದೀಪ ಲೈಟು, ಇವತ್ತು ನಾವು ಮೈಕಲ್ಲಿ ಮಾತಾಡ್ತಿದ್ದೇವೆ, ಅದು ಇಲ್ಲ ಅಂದರೆ ಯಾವ ರೀತಿ ನಾವು ಮಾತಾಡಿದ್ರು ತಮಗೆ ಯಾರಿಗೂ ಕೇಳಿಸಲ್ಲ. ಅದೇ ರೀತಿ ಈ 4 ಧಾಮದಲ್ಲಿ ಕುಳಿತು ತಪಸ್ಸೆ ಮಾಡಿದಂಥ ಅದರ ಹೆಸರೇ ಇದೆ ಇಂದ್ರಪ್ರಸ್ಥ ಭವನ ಅಂತ.